ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾ ಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14ರಿಂದ ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ಸ್ನೇಹಿತರೆ, ನಿಮಗಿದು ಗೊತ್ತಾ? 10ರಲ್ಲಿ 8 ಜನ ಅಮೆರಿಕನರು ಇವತ್ತಿಗೂ ದಿನಸಿ ಖರೀದಿಸೋಕೆ ಕ್ಯಾಶ್ ಬಳಸ್ತಾ ಇದ್ದಾರೆ. ಭಾರತ ತರ ಫೋನ್ ಪೇ, ಗೂಗಲ್ ಪೇ ಮಾಡಲ್ಲ. ಯಾಕಂದ್ರೆ ಅಮೆರಿಕದಲ್ಲಿ UPI ರೀತಿಯ ವ್ಯವಸ್ಥೆ ಇಲ್ಲ. ಝೆಲಿ ಯಂತಹ ಆಪ್ಗಳು ಕೆಲಸ ಮಾಡ್ತಿವೆ, ಆದ್ರೆ ಇದನ್ನ ಅರ್ಧಕರ್ಧ ಅಮೆರಿಕನರು ಯೂಸ್ ಮಾಡಲ್ಲ. ಆದ್ರೆ ಭಾರತದಲ್ಲಿ ಯಾವ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರೆ, ಭಿಕ್ಷುಕರು ಕೂಡ QR ಕೋಡ್ ಹಾಕೊಂಡಿರ್ತಾರೆ. ಇನ್ನು ಸಣ್ಣ ಪುಟ್ಟ ಆಟೋದಲ್ಲಿ, ಆಮೇಲೆ ಗೂಡಂಗಡಿಗಳಲ್ಲಿ, ತಳ್ಳೋ ಗಾಡಿಗಳಲ್ಲಿ ಅಲ್ಲೆಲ್ಲ ಕ್ಯಾಶ್ ಹೋಗಿ ಸುಮಾರು ಟೈಮ್ ಆಯ್ತು. ಕ್ಯಾಶ್ ತಗೊಂಡು ಹೋಗಿ 5 ವರ್ಷದ ಹಿಂದೆ UPI ಮಾಡ್ತೀನಂದ್ರೆ ಕ್ಯಾಶ್ ಅಂತಿದ್ರು. ಇವಾಗ ಕ್ಯಾಶ್ ಕೊಡ್ತೀನಂದ್ರೆ ಇಲ್ಲ, ಸ್ಕ್ಯಾನ್ ಅಂತಾರೆ. ಅದು ಬಿಡಿ, ರೆಗ್ಯುಲರ್ ಆಗಿ ಎಲ್ಲ ಕಡೆ ಈಗ ಕ್ಯಾಶ್ ಹೊರಟೋಗ್ಬಿಟ್ಟಿದೆ. ಟ್ರಾನ್ಸಾಕ್ಷನ್ ಮೇನ್ ಸ್ಟ್ರೀಮ್ ಟ್ರಾನ್ಸಾಕ್ಷನ್ ಅಲ್ಲಿ ಇಲ್ಲ. ನಾವು ಹೇಳ್ತಿರೋದು ಭಿಕ್ಷುಕರು ಕೂಡ ಬಿಡ್ತಾ ಇಲ್ಲ. ಅವರು ಕೂಡ ಒಂದು QR ಕೋಡ್ ಇಟ್ಕೊಂಡಿರ್ತಾರೆ ಕೆಲವು ಕಡೆ, ಇನೋವೇಟಿವ್ ಭಿಕ್ಷುಕರು. ಉಳಿದಂತೆ ಟೆಂಪಲ್ಗಳಲ್ಲೂ ಕೂಡ ಈಗ ಕಾಣಿಕೆ ಹಾಕೋದು ಕೂಡ ಈಗ QR ಕೋಡ್ ಸ್ಕ್ಯಾನ್ ಮಾಡಿ ಹಾಕೋ ಆಪ್ಷನ್ ಬಂದಿದೆ. ಎಲ್ಲ ಕಡೆ ಕ್ಯಾಶ್ಲೆಸ್ ಸೊಸೈಟಿ ಆಗ್ತಾ ಇದೀವಿ ನಾವು. ಆದ್ರೆ ಟೆಕ್ ಜಗತ್ತಿನ ದಿಗ್ಗಜ ಅಮೆರಿಕದಲ್ಲಿ ಜನ ಕ್ಯಾಶ್ ಇಟ್ಕೊಂಡು ಓಡಾಡ್ತಾರೆ. ಟೋಟಲ್ ಡಿಜಿಟಲ್ ಇನ್ಫ್ರಾದಲ್ಲಿ ಅಮೆರಿಕ ಭಾರತಕ್ಕಿಂತ ಬಹಳ ಹಿಂದೆ ಬಿದ್ದಿದೆ. ಅಲ್ಲಿ ಆಧಾರ್ ತರದ ಒಂದು ವ್ಯವಸ್ಥೆ ಇಲ್ಲ. ಪೇಪರ್ ಐಡೆಂಟಿಫಿಕೇಶನ್ ಇಟ್ಕೊಂಡು ಓಡಾಡ್ತಿರ್ತಾರೆ. ಅಲ್ಲಿ UPI ತರದ ವ್ಯವಸ್ಥೆ ಇಲ್ಲ. ಡಿಜಿ ಲಾಕರ್ ತರದ ವ್ಯವಸ್ಥೆ ಅಲ್ಲಿಲ್ಲ. ಕೋವಿಡ್ ಟೈಮ್ನಲ್ಲಿ ಮಾತ್ರ ಡಿಜಿಟಲ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್, ಕೋವಿನ್ ಪ್ಲಾಟ್ಫಾರ್ಮ್ ಎಲ್ಲ ಬಂದಾಗಿತ್ತು. ಅಮೆರಿಕದಲ್ಲಿ ಪರ್ಸಲ್ ಹುಡುಕ್ತಾ ಇದ್ರು ಜನ, ಚೀಟಿ ಎಲ್ಲಿದೆ, ನಾನು ವ್ಯಾಕ್ಸಿನ್ ಹಾಕಿದ್ದು ಅಂತ. ಹಾಗಾದ್ರೆ ಇದು ಹೆಂಗ್ ಸಾಧ್ಯ ಆಯ್ತು? ಅಮೆರಿಕವನ್ನ ಭಾರತ ಇದೊಂದು ವಿಚಾರದಲ್ಲಿ ಮೀರಿಸಿ ಬೆಳೆದಿದ್ದು ಹೇಗೆ? ಈ ಸಕ್ಸಸ್ ಸ್ಟೋರಿಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಭಾರತ ಡಿಜಿಟಲ್ ಕಿಂಗ್. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಆಯಿತು. ಭಾರತ ಹುಡುತಾನೆ ದೊಡ್ಡ ಮಟ್ಟದ ಬಂಡವಾಳ ಇಟ್ಕೊಂಡು ಶ್ರೀಮಂತ ಸಂಪದ್ಭರಿತ ರಾಷ್ಟ್ರ ಆಗಿರಲಿಲ್ಲ. ಸುತ್ತಲೂ ಶತ್ರುಕಾಟ ಎದುರಿಸ್ತಾ ಬಡತನದ ಬವಣೆಯಲ್ಲಿ ಬೆಂದೆದ್ದು ಆರ್ಥಿಕವಾಗಿ ಬೆಳವಣಿಗೆ ಕಾಣ್ತಿರೋ ರಾಷ್ಟ್ರ ಇವಾಗ ಏನೋ. ಆದರೆ ಅಮೆರಿಕ 1776ರಲ್ಲೇ ಸ್ವಾತಂತ್ರ್ಯವನ್ನ ಪಡೆದು ಅಗರ್ಭ ಶ್ರೀಮಂತನಾಗಿ ಜಗತ್ತಿನ ಮೂಲೆ ಮೂಲೆಗೆ ತನ್ನ ಸೇನಾ ನೆಲೆ ಸ್ಥಾಪಿಸಿ ಇವತ್ತು ವಿಶ್ವದ ದೊಡ್ಡಣ್ಣ ಆಗಿದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಅಮೆರಿಕ ಈ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಭಾರತಕ್ಕಿಂತ ಬಹಳ ಹಿಂದೆ ಇದೆ. ಡಿಜಿಟಲ್ ಮೂಲ ಸೌಕರ್ಯ ತಂದುಕೊಡಕ್ಕೆ ಅವ್ರ ಕೈಲಿ ಆಗಿಲ್ಲ. ಭಾರತ ಸದ್ಯ UPI ನಂತಹ ವ್ಯವಸ್ಥೆ ಮೂಲಕ ಇವತ್ತು ಜಗತ್ತಲ್ಲೇ ಡಿಜಿಟಲ್ ಕ್ರಾಂತಿ ಮಾಡ್ತಾ ಇದೆ. ಇತ್ತೀಚೆಗೆ ತಾನೇ ವೀಸಾ ಕಾರ್ಡ್ ಅದನ್ನು ಕೂಡ ಮೀರಿಸಿ UPI ಜಗತ್ತಿನ ಅತಿದೊಡ್ಡ ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ ಅಂತ ಅನಿಸ್ಕೊಂಡಿದೆ. UPIನಲ್ಲಿ ದಿನಕ್ಕೆ 65 ಕೋಟಿ ಸಂಖ್ಯೆಯ ಟ್ರಾನ್ಸಾಕ್ಷನ್ಸ್ ಆಗ್ತಿವೆ. 65 ಕೋಟಿ ಟ್ರಾನ್ಸಾಕ್ಷನ್ಗಳು, ವ್ಯಾಲ್ಯೂ ಅಲ್ಲ. ಈ ಮೂಲಕ ಭಾರತ ಡಿಜಿಟಲ್ ಇನ್ಫ್ರಾದಲ್ಲಿ ಕಿಂಗ್ ಆಗಿದೆ. ಭಾರತಕ್ಕೆ ರಾಶಿ ಖಾಸಗಿ ಹೂಡಿಕೆ ಇರಲಿಲ್ಲ, ಅಥವಾ ಹಣಕಾಸು ಇನ್ಫ್ರಾದಲ್ಲಿ ಅಭಿವೃದ್ಧಿಯಲ್ಲಿ ದಶಕಗಳ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಆದರೂ ಕೂಡ ಮಾಡರ್ನ್ ಡಿಜಿಟಲ್ ಸೊಸೈಟಿಯನ್ನು ಭಾರತ ಕಟ್ಟಿದೆ ಇದೊಂದು ವಿಚಾರದಲ್ಲಿ. ಇವತ್ತು ಯಾವುದೇ ಹಳ್ಳಿಗೆ ಅಥವಾ ಯಾವುದೇ ಗಲ್ಲಿಗೆ ಹೋಗಿ ದುಡ್ಡು ಕೊಡೋಕೆ UPIನೇ ಬಳಸೋದು. ನಿಮ್ಮ ಡಾಕ್ಯುಮೆಂಟ್ಸ್ ತೋರಿಸಿ ಅಂದರೆ ಡಿಜಿ ಲಾಕರ್ ತೆಗಿತಾರೆ. ಬ್ಯಾಂಕ್ KYC ಮಾಡೋಕೆ ಆಧಾರ್ನ ಬಯೋಮೆಟ್ರಿಕ್ ID ಬಳಸ್ತಾರೆ. ಡಿಜಿಟಲ್ ಜಗತ್ತೇ ಭಾರತದಲ್ಲಿ ಅನಾವರಣ ಆಗಿದೆ. ಆದರೆ ಅಮೆರಿಕದ ಹತ್ರ ಸಣ್ಣ ಪುಟ್ಟ ದೇಶಗಳನ್ನೇ ಖರೀದಿ ಮಾಡುವ ಆರ್ಥಿಕ ಶಕ್ತಿ ಇತ್ತು, ಡೀಪ್ ಪಾಕೆಟ್ ಇತ್ತು. ವಿಶ್ವವನ್ನೇ ಗೆದ್ದ ಗೂಗಲ್, ಆಪಲ್, ಫೇಸ್ಬುಕ್ ನಂತ ಟೆಕ್ ಕಂಪನಿಗಳಿದ್ವು. ಎಲ್ಲಕ್ಕಿಂತ ಹೆಚ್ಚಾಗಿ 100 ಶತಮಾನಗಳ ಹಣಕಾಸು ಅನುಭವ ಇತ್ತು. ಹೀಗಿದ್ರೂ ಕೂಡ ಅಮೆರಿಕದ ಕೈಲಿ ಇವತ್ತೊಂದು UPI ಕಟ್ಕೊಳ್ಳಿಕ್ಕೆ ಆಗಿಲ್ಲ. ಸ್ಟೀರಿಯೋಟೈಪ್ ಮುರಿದ ಭಾರತ ಈ ಡಿಜಿಟಲ್ ಇನ್ಫ್ರಾಗಳನ್ನ ಸೃಷ್ಟಿಸುವಾಗ ಅಮೆರಿಕದಂತಹ ಮುಂದುವರಿದ ರಾಷ್ಟ್ರಗಳು ಭಾರತ ನೋಡಿ ನಗ್ತಾ ಇದ್ವು. 10 ನಿಮಿಷದಲ್ಲಿ ತರಕಾರಿ ಡೆಲಿವರಿ ಮಾಡಬಹುದು ಅಂತ ಹೇಳಿದಾಗ, ಅಷ್ಟು ಅರ್ಜೆಂಟ್ ಅಲ್ಲಿ ಯಾರಿಗೂ ತರಕಾರಿ ಬೇಕಾಗಿಲ್ಲ ಕಣ್ರೆ, ಗ್ರಾಹಕರಿಗೆ ಬೇಕಾಗಿರೋದು ಉತ್ತಮ ಗುಣಮಟ್ಟದ ಸರ್ವಿಸ್. ಕ್ವಿಕ್ ಕಾಮರ್ಸ್ಗೆ ಮಾರ್ಕೆಟ್ ಇಲ್ಲ, ಡಿಮಾಂಡ್ ಇಲ್ದಿರೋದಕ್ಕೆ ಸುಮ್ಮನೆ ಯಾಕಷ್ಟೆಲ್ಲ ಸರ್ಕಸ್ ಮಾಡಬೇಕು ಅನ್ನೋ ಉಪದೇಶ ಕೊಡ್ತಾ ಇದ್ರು. ಆದ್ರೆ ಸ್ನೇಹಿತರೆ, ಜನ ಯಾವತ್ತೂ ತಮ್ಮ ಹತ್ರ ಇಲ್ಲದೆ ಇರೋದನ್ನ, ತಾವೆಂದು ನೋಡದೇ ಇರೋದನ್ನ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. 10 ನಿಮಿಷದಲ್ಲಿ ವಸ್ತುಗಳ ಡೆಲಿವರಿ ಹೇಗಿರುತ್ತೆ, ಅದರಿಂದ ಬದುಕು ಎಷ್ಟು ಸಿಂಪಲ್ ಆಗುತ್ತೆ ಅನ್ನೋ ಅನುಭವನೇ ಇಲ್ಲದ ಜನ ಹೇಗೆ ತಾನೇ ಕ್ವಿಕ್ ಕಾಮರ್ಸ್ ಬೇಕೋ ಅಥವಾ ಬೇಡ ಅಂತ ಹೇಳಿ ಡಿಸೈಡ್ ಮಾಡೋಕ್ಕಾಗತ್ತೆ. ಹೀಗಾಗಿ ಭಾರತ ಮೊದಲು ಜನರಿಗೆ ಈ ಅನುಭವ ಕಟ್ಟಿಕೊಡೋ ಕೆಲಸ ಮಾಡ್ತು. UPI, ಡಿಜಿಟಲ್ ID, ಡೆಲಿವರಿ ನೆಟ್ವರ್ಕ್ ನಂತಹ ಆನ್ಲೈನ್ ಸ್ಟ್ರಕ್ಚರ್ನ ಡೆವಲಪ್ ಮಾಡ್ತು. ಮೊದಲು UPI ನಂತಹ ಏಕೀಕೃತ ಡಿಜಿಟಲ್ ವ್ಯವಸ್ಥೆ ಸೃಷ್ಟಿ ಮಾಡ್ತು. ಆರಂಭದಲ್ಲಿ ಬೆಂಗಳೂರಿನಂತಹ ನಗರ ಪ್ರದೇಶ ಬಿಟ್ರೆ UPIನ ಯಾರು ಹೆಚ್ಚು ಬಳಸ್ತಾ ಇರಲಿಲ್ಲ. ಎಲ್ಲೋ ದೂರದಲ್ಲಿರೋರಿಗೆ ಮಾತ್ರ ಹಣ ಕಳಿಸೋಕೆ ಅದನ್ನು ಯೂಸ್ ಮಾಡಲಾಗ್ತಿತ್ತು. ಆದರೆ ಕಾಲಕ್ರಮೇಣ
ಕ್ಷಣ ಮಾತ್ರದಲ್ಲಿ ಸಾವಿರಾರು ರೂಪಾಯಿ ಹಣವನ್ನ ದೇಶದ ಮೂಲೆ ಮೂಲೆಗೂ ಕಳಿಸಬಹುದು ಅಂತ ಗೊತ್ತಾದ ತಕ್ಷಣ UPI ಬೂಮ್ ಆಯ್ತು. ಇವತ್ತು ಕಿರಾಣಿ ಅಂಗಡಿಯಲ್ಲಿ ₹1 ಶಾಂಪೂ ತಗೊಳ್ಳೋಕು ಜನ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತಿದ್ದಾರೆ. ಪ್ರತಿ ಸೆಕೆಂಡ್ಗೆ 7,000ಕ್ಕೂ ಅಧಿಕ ಹಣದ ವಹಿವಾಟು ನಡೀತಿವೆ. ಪ್ರತಿ ಸೆಕೆಂಡ್ಗೆ ಸ್ನೇಹಿತರೆ. ನಂತರ ಇದೇ ಟೈಮ್ನಲ್ಲೇ ಆಧಾರ್ ಅನ್ನೋ ಡಿಜಿಟಲ್ ID ತಗೊಂಬಂತು. ಕೈ ಬೆರಳಚ್ಚು ಅಕ್ಷಿಪಟಲ ನಕ್ಷೆ ಮೂಲಕ ಜನರಿಗೆ ಐಡೆಂಟಿಟಿ ಗುರುತಿಸಬಹುದು ಅಂತ ಹೇಳ್ತು. ಅಷ್ಟೇ ಅಲ್ಲ, ಬ್ಯಾಂಕ್ ಖಾತೆ ತೆರೆಯುವುದಿರಲಿ, ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಹಾಕೋದಿರಲಿ, ಎಲ್ಲದಕ್ಕೂ ಇದನ್ನು ಯೂಸ್ ಮಾಡಬಹುದು ಡಿಜಿಟಲ್ ಐಡಿಯನ್ನ ಅಂತ ಹೇಳ್ತು. ಪರಿಣಾಮ ಇವತ್ತು ಭಾರತದಲ್ಲಿ 130 ಕೋಟಿ ಜನ ಆಧಾರ್ ಡಿಜಿಟಲ್ ಐಡೆಂಟಿಫಿಕೇಶನ್ ಹೊಂದಿದ್ದಾರೆ. ಅವರ ಬೆರಳಚ್ಚು ಅಕ್ಷಿಪಟಲೆಲ್ಲ ಸ್ಕ್ಯಾನ್ ಆಗಿ ಸೇವ್ ಆಗಿದೆ, ಗೌರ್ಮೆಂಟ್ ಕೈಲಿದೆ. ಸಿಮ್ ಕಾರ್ಡ್ ತಗೋಬೇಕು ಅಂದ್ರೂ ಫಿಂಗರ್ ಪ್ರಿಂಟ್ ಒತ್ತು ಬಿಟ್ಟು ಅಂದರೆ ಸಾಕು, ID ಕಾರ್ಡ್ ಇಟ್ಕೊಂಡು ಹೋಗಲೇಬೇಕಂತಿಲ್ಲ. ಈಗ ಆ ಲೆವೆಲ್ಗೆ ಫಾರ್ವರ್ಡ್ ಆಗಿದೀವಿ ನಾವು. ಜೊತೆಗೆ ಸರ್ಕಾರ ಏನ್ ಹೇಳಿದೆ ಅಂದ್ರೆ ನಿಮ್ಮ ID ಈ ತರ ಕೈಲಿ ಹಿಡ್ಕೊಂಡು ಅಲಿಬೇಕಾಗಿಲ್ಲ, ಪೇಪರ್ ಕಾಪಿ ಬೇಕಂತಿಲ್ಲ, ಆನ್ಲೈನ್ ನಲ್ಲಿ ಡಿಜಿಟಲ್ ಲಾಕರ್ ನಲ್ಲಿ, ಸರ್ಕಾರದ ಡಿಜಿ ಲಾಕರ್ ನಲ್ಲಿ ಸ್ಟೋರ್ ಮಾಡಿ ಇಡಬಹುದು ಅಂತ ಡಿಜಿ ಲಾಕರ್ ತಗೊಂಡ್ಬಂದಿದೆ. ಇವಾಗ ಟ್ರಾಫಿಕ್ ಪೊಲೀಸರು ಕೇಳಿದ್ರೆ ಡಿಜಿ ಲಾಕರ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿದ್ರೆ ಸಾಕು, ಲೀಗಲಿ ವ್ಯಾಲಿಡ್ ಅದು. ಹೀಗೆ ಐಡೆಂಟಿಟಿ, ಪೇಮೆಂಟ್, ಡಿಜಿಟಲ್ ಡಾಕ್ಯುಮೆಂಟ್ ಸೇರಿದ ಹಾಗೆ ಭಾರತದಾದ್ಯಂತ ಒಂದು ಡಿಜಿಟಲ್ ಸೆಟಪ್ ಅಥವಾ ಡಿಜಿಟಲ್ ಸ್ಟ್ರಕ್ಚರ್ ರೆಡಿ ಮಾಡಿದೆ ಭಾರತ. ಕ್ವಿಕ್ ಕಾಮರ್ಸ್ ಸ್ನೇಹಿತರೆ, ಈ ತರ ಸರ್ಕಾರ ಬೇಸ್ ಹಾಕಿಕೊಟ್ಟಿದ್ದೇ ತಡ ಪ್ರೈವೇಟ್ ಕಂಪನಿಗಳು ಸ್ಟೆಪ್ ಇನ್ ಆದವು. ಈ ಬುನಾದಿ ಮೇಲೆ ಜನರಿಗೆ ತಲುಪುವಂತಹ ಸೇವೆಗಳನ್ನು ಕಟ್ಕೊಡೋಕೆ ಶುರು ಮಾಡಿದ್ರು. ಆನ್ಲೈನ್ ಡೆಲಿವರಿ ಬಂತು. ಅಮೆಜಾನ್, ಫ್ಲಿಪ್ಕಾರ್ಟ್ನಂತಹ ದೈತ್ಯ ಕಂಪನಿಗಳು ಕಾಲಿಟ್ವು. ಕೂತಲ್ಲೇ ಏನಾದರೂ ಆರ್ಡರ್ ಮಾಡಬಹುದು ಅನ್ನೋ ಹಾಗಾಯಿತು. ಓಲಾ, ಊಬರ್ನಂತಹ ಆನ್ಲೈನ್ ಕ್ಯಾಬ್ ವ್ಯವಸ್ಥೆ ಬಂತು. ಮನೆಗೆ ಟ್ಯಾಕ್ಸಿ, ಆಟೋಗಳು ಬರೋಕೆ ಶುರುವಾದವು. ಆನ್ಲೈನ್ ಫುಡ್ ಆರ್ಡರ್ ಮಾಡೋದು ಬಂತು. ಹೋಟೆಲ್ನ ಊಟ ಮನೆಗೆ ತಂದುಕೊಡೋ ಹಾಗಾಯಿತು. ಈಗ ಕೊನೆಗೆ ಕ್ವಿಕ್ ಕಾಮರ್ಸ್ ಬಂದಿದೆ. ಝೆಪ್ಟೋ, ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್ನಂತಹ ಕಂಪನಿಗಳು 10 ರಿಂದ 15 ನಿಮಿಷದಲ್ಲಿ, ಕೆಲವೊಂದ್ಸಲ 5 ನಿಮಿಷಕ್ಕೆಲ್ಲ ಜನರಿಗೆ ಮೊಬೈಲ್, ಲ್ಯಾಪ್ಟಾಪ್ನಂತಹ ವಸ್ತುಗಳನ್ನು ಕೂಡ ಕ್ವಿಕ್ ಆಗಿ ತಲುಪಿಸ್ತಾ ಇದ್ದಾರೆ. ಆದರೆ ಸ್ನೇಹಿತರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಇವತ್ತಿಗೂ ಕೂಡ ಕ್ವಿಕ್ ಕಾಮರ್ಸ್ ಸಂಸ್ಥೆಗಳು ಭಯಂಕರ ಲಾಭ ಮಾಡ್ತಿದ್ದಾವೆ ಅಂತಲ್ಲ. ಇನ್ಸ್ಟಾಮಾರ್ಟ್ ನಡೆಸೋ ಸ್ವಿಗ್ಗಿ ಕಳೆದ ಜೂನ್ ತ್ರೈಮಾಸಿಕದಲ್ಲಿ ₹1,197 ಕೋಟಿ ಲಾಸ್ ಮಾಡಿಕೊಂಡಿದೆ. ಇದರಲ್ಲಿ ಇನ್ಸ್ಟಾಮಾರ್ಟ್ನ ಲಾಸ್ 797 ಕೋಟಿ ಇದೆ. ಅದೇ ರೀತಿ ಬ್ಲಿಂಕಿಟ್ನ ಮಾತೃ ಸಂಸ್ಥೆ ಝೊಮ್ಯಾಟೊ ಕೂಡ ಇತ್ತೀಚೆಗೆ ಬ್ರೇಕ್ ಈವನ್ಗೆ ಬಂದಿದೆ. ಇತ್ತೀಚೆಗೆ ಸ್ವಲ್ಪ ಪ್ರಾಫಿಟ್ ನೋಡೋಕೆ ಶುರು ಮಾಡಿದ್ದಾರೆ. ಆರಂಭದಲ್ಲಿ ಅವರು ಕೂಡ ಸಿಕ್ಕಾಪಟ್ಟೆ ಬರ್ನ್ ಮಾಡಿದ್ದಾರೆ. ಸ್ಟಿಲ್ ಅವರು ಸಣ್ಣ ಪುಟ್ಟ ಪ್ರಾಫಿಟಿಗೆ ಬಂದು ಮತ್ತೆ ₹103 ಕೋಟಿ ಲಾಸಿಗೆ ಹೋಗಿದ್ದಾರೆ. ಅತ್ತ ಝೆಪ್ಟೋ ಕೂಡ ₹1,148 ಕೋಟಿ ಲಾಸ್ನಲ್ಲಿದೆ, ದುಡ್ಡು ಬರ್ನ್ ಮಾಡ್ತಿದ್ದಾರೆ. ಡನ್ಸೋ ಕೂಡ ₹1,800 ಕೋಟಿ ಲಾಸ್ ತೋರಿಸ್ತಾ ಇದೆ. ಹೀಗೆ ಎಲ್ಲ ಕಂಪನಿಗಳು ಪ್ರಾಫಿಟಿಗೆ ಬಂದಿಲ್ಲ. ಆದರೆ ಇವರೆಲ್ಲ ಕನ್ಸ್ಯೂಮರ್ ಬಿಹೇವಿಯರ್ನೇ ಚೇಂಜ್ ಮಾಡ್ತಿದ್ದಾರೆ, ಹೊಸ ಮಾರ್ಕೆಟ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಜನ ಆನ್ಲೈನಲ್ಲೇ ಖರೀದಿ ಮಾಡಬೇಕು, ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಕೆಲಸದ ಕಡೆ ಫೋಕಸ್ ಮಾಡಿ, ಇದನ್ನು ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೊಸ ಸರ್ವಿಸ್ ಕೊಡ್ತಿದ್ದಾರೆ. ಜನ ಸೆಟ್ ಆದಮೇಲೆ, ಕಂಪ್ಲೀಟ್ ಜನ ಇಲ್ಲಿ ಶಿಫ್ಟ್ ಆದಮೇಲೆ, ಈ ಕಂಪನಿಗಳು ಮಾರ್ಕೆಟ್ ಶೇರನ್ನು ಅಚೀವ್ ಮಾಡಿದ್ಮೇಲೆ ನಿಧಾನಕ್ಕೆ ಚಾರ್ಜಸ್ ಏರಿಕೆ ಮಾಡ್ತಾರೆ. ಸಣ್ಣ ಪುಟ್ಟ ಚಾರ್ಜಸ್ ಮಾಡೋಕೆ ಶುರು ಮಾಡಿ ಪ್ರಾಫಿಟಬಿಲಿಟಿಗೆ ಆಮೇಲೆ ಬರ್ತಾರೆ. ಅವ್ರು ಏರಿಕೆ ಮಾಡೋ ಒಂದೊಂದು ₹2 ಡೆಲಿವರಿ ಚಾರ್ಜಸ್ನಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಆದಾಯ ಹರಿದು ಬರುತ್ತೆ. ಅಷ್ಟು ದೊಡ್ಡ ಮಾರ್ಕೆಟ್ ಇದು. ಆ ರೀತಿ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಹೀಗೆ ಮೊದಲು ಬಿಹೇವಿಯರ್ನೇ ಶೇಪ್ ಮಾಡಿ, ಹೊಸ ಒಂದು ಸರ್ವಿಸ್ ಸೆಕ್ಟರ್ನೇ ಕ್ರಿಯೇಟ್ ಮಾಡಿ, ಡಿಮಾಂಡ್ ಬರೋ ರೀತಿ ಮಾಡಿ, ಭವಿಷ್ಯದಲ್ಲಿ ಪ್ರಾಫಿಟಬಿಲಿಟಿಗೆ ಆಮೇಲೆ ಹೋಗೋಣ, ಇವಾಗ ಕ್ಯಾಶ್ ಬರ್ನ್ ಆದ್ರೂ ಆಗಲಿ, ಇನ್ವೆಸ್ಟರ್ಸ್ ಆ ದುಡ್ಡು ಹಾಕಲಿ ಅಂತೇಳಿ ದುಡ್ಡು ಹಾಕಿಸ್ಕೊಂಡು ಅವ್ರು ಮಾಡ್ತಿದ್ದಾರೆ. ಜೊತೆಗೆ ಪ್ರಶ್ನೆ ಬರುತ್ತೆ, ಡೆಲಿವರಿಗೆ ಕಮ್ಮಿ ಕಾಸ್ಟ್ನಲ್ಲಿ ಓಕೆ, ಲೇಬರ್ ಇದೆ ಓಕೆ, ಆರ್ಥಿಕ ಅಭಿವೃದ್ಧಿ ಆದಂತೆ ಅಷ್ಟು ಕಮ್ಮಿ ಕೆಲಸ ಮಾಡಕ್ಕೆ ಯಾರಿರ್ತಾರೆ ಡೆಲಿವರಿ ಬಾಯ್ಸ್ ಅಥವಾ ಎಕ್ಸಿಕ್ಯೂಟಿವ್ಸ್ ಅಂತ ನೀವು ಕೇಳಬಹುದು. ತುಂಬಾ ಜನ ಕೇಳ್ತಾರೆ. ಸ್ನೇಹಿತರೆ, ಅದಕ್ಕೆ ಕಂಪನಿಗಳು ದಾರಿ ಹುಡ್ಕೊಂಡಿದ್ದಾರೆ. ಫ್ಯೂಚರ್ನಲ್ಲಿ ಇನ್ನೊಂದು ಡಿಜಿಟಲ್ ಟೆಕ್ನಾಲಜಿಕಲ್ ಲೇಯರ್ ಸೇರಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಒಂದಷ್ಟು ಜನಕ್ಕೆ ಮಾಡಕ್ ಜನ ಇದ್ದಾರೆ, ಕಮ್ಮಿ ಕಾಸ್ಟ್ ಅಲ್ಲೂ ಕೂಡ ಉದ್ಯೋಗ ಇದನ್ನು ಮಾಡಕ್ ಜನ ಇದ್ದಾರೆ, ಅವ್ರಿಗೆ ಉದ್ಯೋಗ ಅವಕಾಶ ಆಗುತ್ತೆ. ನೆಕ್ಸ್ಟ್, ಆರ್ಥಿಕ ಅಭಿವೃದ್ಧಿ ಆಗ್ತಾ ಈ ಸಣ್ಣ ಕೆಲಸಗಳನ್ನ ಅಥವಾ ಡೆಲಿವರಿಯನ್ನ ಮಾಡಕ್ ಯಾರು ಜನ ಇಲ್ಲ ಅಂತ ಹೇಳಿದ್ರೆ ಡ್ರೋನ್ ಮತ್ತು ರೋಬೋಗಳನ್ನ ಬಳಸೋಕು ಕೂಡ ಆಲ್ರೆಡಿ ತಯಾರಿ ಶುರುವಾಗಿ ಹೋಗಿದೆ ಭಾರತದಲ್ಲಿ. ಅಮೆರಿಕ ಕೈಲಿ ಆಗ್ಲಿಲ್ಲ. ಯಾಕೆ? ಇದೇ ಮಾಡೆಲ್ ಅಮೆರಿಕದಲ್ಲಿ ವರ್ಕ್ ಆಗಲಿಲ್ಲ. ಕಾರಣ, ಭಾರತದಲ್ಲಿ ಸರ್ಕಾರ ಪಬ್ಲಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ DPI ಅನ್ನ ಮುನ್ನಡೆಸ್ತಿದೆ. ಖಾಸಗಿ ಕಂಪನಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಅಮೆರಿಕದಲ್ಲಿ ಹಾಗಾಗಲಿಲ್ಲ. ಅಲ್ಲಿನ ಸರ್ಕಾರ ಭಾರತದ ತರ ಡಿಜಿಟಲ್ ಇನ್ಫ್ರಾ ಅಭಿವೃದ್ಧಿಗೆ ಇನಿಷಿಯೇಟಿವ್ ತಗೊಂಡು ಆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ. ಕಂಪ್ಲೀಟ್ ಖಾಸಗಿಯವರಿಗೆ ಬಿಟ್ಕೊಟ್ರು. ಹೀಗಾಗಿ ಅಮೆರಿಕದ ಡಿಜಿಟಲ್ ವ್ಯವಸ್ಥೆ ಹರಿದು ಹಂಚಿ ಹೋಗಿದೆ. ಡಿಜಿಟಲ್ ಪೇಮೆಂಟ್ಗೆ ಇವತ್ತು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಅದು ಇದು ಅಂತ 10 ಆ್ಯಪ್ಗಳಿರಲಿ, ಎಲ್ಲ ಕೆಲಸ ಮಾಡೋದು ಸರ್ಕಾರ ಮುನ್ನಡೆಸೋ UPI ಅನ್ನೋ ಪ್ಲಾಟ್ಫಾರ್ಮ್ ಮೇಲೆ. UPI ಬಸ್ ಸ್ಟ್ಯಾಂಡ್, ಅದಕ್ಕೆ 10 ಪ್ರೈವೇಟ್ ಕಂಪನಿಗಳ ಬಸ್ಗಳು ಬಂದು ಹೋಗ್ತವೆ. ಈ ಬೇರೆ ಬೇರೆ ಪೇಗಳು ಈ ಖಾಸಗಿ ಬಸ್ಗಳು ಅಂತ ಅನ್ಕೊಳ್ಳಿ. ಭೀಮ್ ಅನ್ನೋ ಆ್ಯಪ್
ಅದು ಸರ್ಕಾರದೇ ಬಸ್. ಸರ್ಕಾರದ UPI ಅನ್ನೋ ಬಸ್ ಸ್ಟ್ಯಾಂಡ್ ಅಲ್ಲಿ ಭೀಮ್ ಅನ್ನೋ ಸರ್ಕಾರದ ಒಂದು ಬಸ್ ಕೂಡ ಇದೆ, 10 ಪ್ರೈವೇಟ್ ಬಸ್ಗಳು ಕೂಡ ಇದಾವೆ. ಆ ರೀತಿಯ ಸಿಸ್ಟಮ್ ಇದು. ಈ ತರದ ಅಮೆರಿಕದಲ್ಲಿ ಯಾವುದು ಸಕ್ಸಸ್ಫುಲ್ ಆಗಿಲ್ಲ. ಫೆಡ್ ನಾವು ಅಂತ ಇತ್ತೀಚೆಗೆ ಅಮೆರಿಕ ಸರ್ಕಾರ ಒಂದು ಶುರು ಮಾಡಿದೆ, ಆದ್ರೆ ಅದು ಬ್ಯಾಂಕ್ ಟು ಬ್ಯಾಂಕ್ ವ್ಯವಹಾರಗಳಿಗೆ ಮಾತ್ರ ಸೀಮಿತ ಆಗಿದೆ. ಜನ ವ್ಯವಹಾರ ಮಾಡೋಕೆ ಝೆಲೆ, ವೆನ್ಮೋ, ಪೇಪಾಲ್, ಕ್ಯಾಶ್ ಆಪ್ ನಂತ 10 ಪ್ರೈವೇಟ್ ಆಪ್ ಇವೆ. ಆದರೆ ವ್ಯವಸ್ಥೆ ಒಂದಕ್ಕೊಂದು ಇಂಟಿಗ್ರೇಟೆಡ್ ಆಗಿಲ್ಲ, ಇಂಟರ್ ಕನೆಕ್ಟೆಡ್ ಇಲ್ಲ. ಜೊತೆಗೆ ನಮ್ಮಲ್ಲಿ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲದೆ UPI ನಲ್ಲಿ ಯಾವುದೇ ಪೇನ UPI ID ಹಾಕಿ ಟ್ರಾನ್ಸಾಕ್ಷನ್ ಮಾಡಬಹುದು, ಯಾವ್ದು ಬ್ಯಾಂಕ್ ದಾರು ಹಾಕಿ ಟ್ರಾನ್ಸಾಕ್ಷನ್ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ಆಗಿರುತ್ತೆ ಕಂಪ್ಲೀಟ್. ಆ ತರದ ವ್ಯವಸ್ಥೆ ಅಲ್ಲಿಲ್ಲ. ಪ್ರತಿಯೊಬ್ರು ಬೇರೆ ಬೇರೆ ನಡೆಸ್ತಿದ್ದಾರೆ, ಹಾಗಾಗಿ ಸಕ್ಸಸ್ ಆಗ್ಲಿಲ್ಲ. ಆ ಪ್ರತಿಯೊಬ್ರು ಬೇರೆ ಬೇರೆ ನಡೆಸೋರು ಅಗೇನ್ ಚಾರ್ಜ್ ಮಾಡ್ತಾರೆ, ಫ್ರೀ ಆಗಿ ಮಾಡ್ತಿಲ್ಲ. ಹೀಗಾಗಿ ನಮ್ಮಲ್ಲಿ ಜಾಸ್ತಿ ಆನ್ಲೈನ್ ಕ್ರಾಂತಿ ಆಗಿದೆ, ಅಮೆರಿಕದಲ್ಲಿ ಆಗಿಲ್ಲ. ಅಮೆರಿಕದಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ಗೆ 2-3% ಟ್ರಾನ್ಸಾಕ್ಷನ್ ಫೀಸ್ ಅಪ್ಲೈ ಆಗುತ್ತೆ. ಹೀಗಾಗಿ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ಗೆ ಡಿಜಿಟಲ್ ಬಳಸ್ತಾ ಇಲ್ಲ. ಎಲ್ಲ ಅಲ್ಲಿ ಸ್ಟೋರ್ಗಳ ಮುಂದೆ ಕ್ಯಾಶ್ ಓನ್ಲಿ ಅಂತ ಬೋರ್ಡ್ ಹಾಕೊಂಡಿರ್ತಾರೆ ಅಮೆರಿಕದಲ್ಲಿ. ನಮ್ಮಲ್ಲಿ QR ಕೋಡ್ ಇರೋ ಟೈಮ್ನಲ್ಲಿ ತರಕಾರಿ ಗಾಡಿಲೂ ಕೂಡ ನಮ್ಮಲ್ಲಿ QR ಕೋಡ್ ಇರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಶಾಪ್ಸ್ ಅಲ್ಲೂ ಕೂಡ ಕ್ಯಾಶ್ ಓನ್ಲಿ ಅಂತ ಅಮೆರಿಕದಲ್ಲಿ ಬೋರ್ಡ್ ಹಾಕೊಂಡಿರ್ತಾರೆ. ಯಾಕಂದ್ರೆ ಕಾರ್ಡ್ ಅಲ್ಲಿ ಮಾಡ್ತೀನಿ ಅಂತ ಬರ್ತಾರೆ, ಕಾರ್ಡ್ ಜಾಸ್ತಿ ಅಮೆರಿಕದಲ್ಲಿ. ಕಾರ್ಡ್ ಅಲ್ಲಿ ಚಾರ್ಜಸ್ ಕಟ್ ಆಗುತ್ತೆ, ಎಕ್ಸ್ಟ್ರಾ ಟ್ರಾನ್ಸಾಕ್ಷನ್ ಫೀಸ್ ಇದೆ. ಹಾಗಾಗಿ ಏನು ಕ್ವಿಕ್ ಕಾಮರ್ಸ್ ಬಗ್ಗೆ ಹೇಳಿದ್ವಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ಅಂತೂ ಅಮೆರಿಕದಲ್ಲಿ ಕ್ವಿಕ್ ಕಾಮರ್ಸ್ಗೆ ಡಿಮಾಂಡೇ ಇಲ್ಲ. ನಮ್ಮ ಅಮೆರಿಕದ ಜನರ ಬಿಹೇವಿಯರ್ ಆ ಥರ ಅರ್ಜೆಂಟಿಗೆ ಕೊಡಿ ಅಂತ ಕೇಳಲ್ಲ ಬಿಡಿ. ಅವರು ಒಂದ್ ದಿನಕ್ಕೆ ಬಂದ್ರು ಓಕೆ ಅಂತ ಅವರೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ರು. ಜೊತೆಗೆ ಅವ್ರ ಲೆಕ್ಕಾಚಾರ ಏನಿತ್ತು ಅಂದ್ರೆ, ಭಾರತ ಇಕ್ಕಟ್ಟು ಎಲ್ಲ ಒಂದೇ ಸಿಟಿಗಳಲ್ಲೆಲ್ಲ ತುಂಬಾ ತುಂಬಿಕೊಂಡಿರ್ತಾರೆ, ಹಂಗಾಗಿ ಅವ್ರು ಮಾಡ್ತಾರೆ, ಎಲ್ಲಾ ಕಡೆ ಎಲ್ಲ ಮಾಡಕ್ಕಾಗತ್ತೆ ಅಂತ ಅವ್ರು ಹೇಳ್ತಿದ್ರು. ಬಂದ್ ನೋಡಿ ಇಂಡಿಯಾಗೀಗ ಬರೀ ಬೆಂಗಳೂರು ಮಾತ್ರ ಅಲ್ಲ, ತಾಲೂಕು ಲೆವೆಲ್ಗೆ ಹೋಗಿದೆ ಕ್ವಿಕ್ ಕಾಮರ್ಸ್. ಈಗ ನಮ್ಮಲ್ಲಿ ತಾಲೂಕು ಲೆವೆಲಲ್ಲೂ ಕೂಡ ಫುಡ್ ಡೆಲಿವರಿ ಆಪ್ಗಳು ಬಂದಿದ್ದಾವೆ. ಈಗ ನಗರ ಪ್ರದೇಶ 10-15 ಕಿಲೋಮೀಟರ್ ದೂರದಲ್ಲಿದ್ರು ಕೂಡ ಒಂದು ಹಳ್ಳಿಗೂ ಕೂಡ ತಂದು ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ನಾವು ತುಂಬಾ ಕಡೆ ನೋಡಿದೀವಿ. ಈಗ ಅಮೆರಿಕದಲ್ಲಿ ನಿಜ ಸಿಟಿಗಳು ಸ್ವಲ್ಪ ಅಷ್ಟು ಕಂಜೆಸ್ಟೆಡ್ ಇಲ್ಲ, ಸ್ವಲ್ಪ ಜಾಸ್ತಿ ಡಾರ್ಕ್ ಸ್ಟೋರ್ಗಳು ಹಾಕ್ಬೇಕಾಗ್ಬೋದು, ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು. ಆದ್ರೆ ಆಗದೇ ಇಲ್ಲ ಅಂತಿಲ್ಲ, ಯಾಕಂದ್ರೆ ಅಲ್ಲೂ ಕೂಡ ಜನ ಒಂಚೂರು ಪೇ ಮಾಡಕ್ ರೆಡಿ ಇರ್ತಾರೆ. ಇಲ್ಲಿ ಇಷ್ಟೊಂದು ಕ್ಯಾಶ್ ಬರ್ನ್ ಮಾಡ್ತಿದಾರಲ್ಲ ನಮ್ಮ ಕಂಪನಿಗಳು, ನಮ್ಮ ಕ್ವಿಕ್ ಕಾಮರ್ಸ್ ಕಂಪನಿಗಳು, ಅಷ್ಟೊಂದು ಕ್ಯಾಶ್ ಅಲ್ಲಿ ಬರ್ನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವರು ಕೂಡ ಡಾರ್ಕ್ ಸ್ಟೋರ್ಗಳನ್ನ ಒಂದು ಲೆವೆಲ್ಗೆ ಹಾಕಿ ಡ್ರೋನ್ ಡೆಲಿವರಿ ಆ ಥರದೆಲ್ಲ ಟೆಕ್ನಾಲಜಿಗೂ ಕೂಡ ಇವ್ರು ಹೋಗ್ಬೋದು. ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಅಷ್ಟು ಕಮ್ಮಿಗೆ ಅಲ್ಲಿ ಸಿಗಲ್ಲ ಅಂದ್ರೆ. ಸೊ ಆಗಲ್ಲ ಅಂತೇನಲ್ಲ, ಅಮೆರಿಕದಲ್ಲೂ ಕೂಡ ಮಾಡಕ್ ಸಾಧ್ಯ ಇದೆ. ಸಿಟಿಗಳಲ್ಲಾದ್ರೂ ಕೂಡ ಅಮೆರಿಕದಲ್ಲಿ ಮಾಡಬಹುದು. ಆದರೆ ಆ ಥರದ ಒಂದು ಆಫರ್ ಅನ್ನ ಅಮೆರಿಕನ್ ಕಂಪನಿಗಳು ಮಾಡೇ ಇಲ್ಲ ಅಲ್ಲಿನ ಜನಕ್ಕೆ ಸರಿಯಾಗಿ. ಕೆಲವರು ಶುರು ಮಾಡಿದ್ರು, ಅಲ್ಲೇ ಹೆದರ್ಕೊಂಡು ಕ್ಯಾಶ್ ಬರ್ನ್ ಆಗ್ತಿದೆ ಅಂತ ಹೇಳಿ ಕ್ಲೋಸ್ ಮಾಡಿದ್ರು. ಅಮೆರಿಕದಲ್ಲಿ ಟ್ರೈ ಮಾಡಿದ್ರು. ಆದ್ರೆ ನಮ್ಮಲ್ಲಿ ಕ್ಯಾಶ್ ಬರ್ನ್ ಆದ್ರೂ ಕೂಡ ಮಾರ್ಕೆಟ್ ಕ್ರಿಯೇಟ್ ಮಾಡಿ ಲಾಸ್ ಅನ್ನ ಫೇಸ್ ಮಾಡಿ ಇನ್ವೆಸ್ಟ್ ಮಾಡಿ ಆ ದುಡ್ಡನ್ನ ಭರ್ತಿ ಮಾಡಿ ಲಾಸ್ ಅನ್ನ ಇವಾಗ ಚಾರ್ಜ್ ಮಾಡೋಕೆ ಶುರು ಮಾಡಿದ್ದಾರೆ. ಟೆಕ್ ನಲ್ಲಿ ಅಮೆರಿಕನೇ ಕಿಂಗ್. ಎಸ್, ಭಾರತ ತನಗಿರೋ ಸವಾಲು ಮತ್ತು ಸಾಮರ್ಥ್ಯ ಎರಡನ್ನ ಸರಿಯಾಗಿ ಬಳಸಿಕೊಂಡು ಡಿಜಿಟಲ್ ಇನ್ಫ್ರಾದಲ್ಲಿ ಸಕ್ಸಸ್ ಕಂಡಿದೆ. 100 ಕೋಟಿ ಜನಸಂಖ್ಯೆಯನ್ನ ಕೇಟರ್ ಮಾಡೋಕೆ ಒಂದು ಅಫೋರ್ಡಬಲ್ ಡಿಜಿಟಲ್ ಇನ್ಫ್ರಾನ ಮಾಡಬೇಕಾಗಿತ್ತು. ಅದರಲ್ಲಿ ಬ್ರಿಲಿಯಂಟ್ ಆಗಿ ಯಶಸ್ಸನ್ನ ಕಂಡಿದೆ. ಆದ್ರೆ ಇವೆಲ್ಲ ಲೋ ಹ್ಯಾಂಗಿಂಗ್ ಫ್ರೂಟ್ಸ್, ಅಂದ್ರೆ ಈಸಿಯಾಗಿ ಹಿಂಗ್ ಸಿಗುವಂತ ಹಣ್ಣುಗಳು. ಅದನ್ನ ಭಾರತ ಬೇಗ ಕ್ಯಾಪ್ಚರ್ ಮಾಡ್ತು. ಆದರೆ ಡೀಪ್ ಟೆಕ್, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್, ಹೈಟೆಕ್ ಪ್ರಾಡಕ್ಟ್ಸ್, ಟೆಕ್ ಪ್ರಾಡಕ್ಟ್ಸ್, ನೆಕ್ಸ್ಟ್ ಜನರೇಷನ್ AI ಪ್ಲಾಟ್ಫಾರ್ಮ್ಸ್, ಕಟಿಂಗ್ ಎಜ್ ಮೆಡಿಕಲ್ ರಿಸರ್ಚ್, ಮೆಡಿಕಲ್ ಎಕ್ವಿಪ್ಮೆಂಟ್ಸ್, ಡಿಫೆನ್ಸ್ ಟೆಕ್ನಲ್ಲಿ ಇವತ್ತಿಗೂ ಭಾರತ ಹಿಂದೆ ಉಳಿದಿದೆ. ಅಮೆರಿಕ ಗ್ಲೋಬಲ್ ಲೀಡರ್ ಇವತ್ತಿಗೂ ಕೂಡ. ಹೀಗಾಗಿ ಭಾರತನು ನೆಕ್ಸ್ಟ್ ಇಂಥ ಕ್ಷೇತ್ರಗಳಲ್ಲಿ ಗ್ಲೋಬಲ್ ಲೀಡರ್ ಆಗೋಕೆ ಟ್ರೈ ಮಾಡಬೇಕು. ಇದು ಸಾಧ್ಯ ಆಗಬೇಕು ಅಂದ್ರೆ ಸಂಶೋಧನೆಗೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ದುಡ್ಡು ಹಾಕಬೇಕು. ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಖಾಸಗಿ ಕಂಪನಿಗಳು ಕೂಡ ಕೈ ಜೋಡಿಸಬೇಕು. ಯೂನಿವರ್ಸಿಟಿ ಲೆವೆಲ್ನಲ್ಲಿ R&Dಗೆ ಒತ್ತು ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.